ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರಾವಳಿ ಕೈ ಮುಖಂಡನಿಂದ ನಡೀತಾ ಹನಿ ಟ್ರ್ಯಾಪ್. ದೊಡ್ಡವರ ಜೊತೆ ಶೋ ಮಾಡಿದ್ದು ಮಣ್ಣು ತಿನ್ನುವಂತ ಕೆಲಸ. ಕೋಟಿ ಕಾಸು. ಆತನ ವಿಡಿಯೋದಲ್ಲಿ ಅಂತದ್ದೇನಿತ್ತು ಹಾಗಾದ್ರೆ? ವಿಡಿಯೋ ಫೋಟೋಗಾಗಿ ಆತ ಕೊಟ್ಟಿದ್ದು ಎಷ್ಟು ಗೊತ್ತಾ? ಬೆಚ್ಚಿ ಬೀಳಿಸುತ್ತೆ ಕರಾವಳಿ ಕೈ ಮುಖಂಡನ ಕರಾಳ ಮುಖ. ಇದು ಕರಾವಳಿ ಕೈ ಮುಖಂಡನ ಹನಿ ಟ್ರ್ಯಾಪ್ ಸ್ಟೋರಿ. ಈತನ ಕೈಗೆ ಲಾಕ್ ಆಗ್ಬಿಟ್ರೆ ಮನೆ ಮಠ ಮಾರ್ಕೊಳ್ಳೋದಂತೂ ಫಿಕ್ಸ್. ಇದು ಕರಾವಳಿ ಕೈ ಮುಖಂಡನ ಹನಿ ಟ್ರ್ಯಾಪ್ ಕಹಾನಿ. ಕೋಟಿ ಕೋಟಿ ಕಾಸು. ಆತನ ವಿಡಿಯೋದಲ್ಲಿ ಅಂತದ್ದೇನಿತ್ತು? ವಿಡಿಯೋ ಫೋಟೋಗಾಗಿ ಆತ ಎಷ್ಟು ಹಣ ಕೊಟ್ಟಿದ್ದು, ಎಷ್ಟು ಕಳ್ಕೊಂಡಿದ್ದು ಗೊತ್ತಾ? ಬೆಚ್ಚಿ ಬೀಳಿಸುತ್ತೆ ಕರಾವಳಿ ಕೈ ಮುಖಂಡನ ಈ ಒಂದು ಹನಿ ಟ್ರ್ಯಾಪ್ ಕಹಾನಿ. ಹಾಗಾದ್ರೆ ಆಗಿದ್ದಾದ್ರೂ ಹೇಗೆ? ಈ ಹನಿ ಟ್ರ್ಯಾಪ್ ನಲ್ಲಿ ಸಿಲ್ಕ್ ಹಾಕೊಂಡಿದ್ದು ಹೇಗೆ? ಸಿಲ್ಕ್ ಹಾಕ್ಸಿದ್ ಯಾರು? ಅದಾದ ನಂತರ ಎಷ್ಟು ದುಡ್ಡು ಕೊಟ್ಟಿದ್ರು? ಯಾವ ರೀತಿ ಈ ಪ್ರಕರಣ ಟ್ವಿಸ್ಟ್ ಪಡ್ಕೊಂಡಿದೆ? ಇದೆಲ್ಲದಕ್ಕೂ ಸಂಬಂಧಪಟ್ಟ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡಿ. ಉದ್ಯಮಿಗೆ ಕಾಂಗ್ರೆಸ್ ಮುಖಂಡನಿಂದ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವಂತ ಕೇಸ್ ಇದು. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಕರಾವಳಿ ಕೈ ಮುಖಂಡನಿಂದ ಹನಿ ಟ್ರ್ಯಾಪ್ ಮಾಡಲಾಗಿರೋದು. ಮಂಗಳೂರಿನ ಪ್ರಸಿದ್ಧ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡನಿಂದಾನೇ ಹನಿ ಟ್ರ್ಯಾಪ್. ಅಶ್ಲೀಲ ವಿಡಿಯೋ ಬಳಸಿ ಕೋಟಿ ಕೋಟಿ ದೋಚಿದಂತ ಕೈ ಮುಖಂಡ. ಮಂಗಳೂರಿನ ಪ್ರಸಿದ್ಧ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಿ ಕೋಟಿ ಕೋಟಿ ಲೂಟಿ ಹೊಡೆದಿರುವಂತ ಕಹಾನಿ ಇದು. ಉದ್ಯಮಿಯಿಂದ ಬರೋಬ್ಬರಿ 2,77,00,000 ದೋಚಿದಂತ ಕೈ ಮುಖಂಡ. ಮಂಗಳೂರು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ದೂರು ದಾಖಲಾಗಿದೆ. ನಿಜಾಮ್ ಮತ್ತು ಜಿತೇಶ್ ಎಂಬುವರಿಂದ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಲಾಗಿತ್ತಂತೆ. ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ದಾಖಲಾಗಿದ್ದು, ಎಷ್ಟು ದೋಚಿದ್ದು, ಯಾವಾಗ, ಹೆಂಗೆ, ಅದ್ರ ಬಗ್ಗೆ ಈಗ ಬಹಿರಂಗ ಆಗಿದೆ. 2024ರಲ್ಲೇ ಪ್ರಸಿದ್ಧ ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡ ತೋಡಿದಂತ ಜಿತೇಶ್ ಉದ್ಯಮಿಯ ಫೋಟೋ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದಂತ ಆರೋಪ ಇದೆ. ವಿಡಿಯೋ ಆತನ ಪತ್ನಿಗೆ ತೋರಿಸ್ತೀನಿ ಅಂತ ಬೆದರಿಸಿ 35 ಲಕ್ಷ ಹಣಕ್ಕೆ ಅಂತ ಡಿಮ್ಯಾಂಡ್ ಮಾಡಿದ್ರು. ಮರ್ಯಾದೆಗೆ ಅಂಜಿ ಹೆದರಿ ಚೆಕ್ ಮೂಲಕ ಜಿತೇಶ್ಗೆ ಹಣ ಕೊಟ್ಟಿದ್ದಂತ ಉದ್ಯಮಿ ಮತ್ತೆ ಹಣ ಕೇಳಿದಾಗ ಯುವ ಕೈ ಮುಖಂಡ ನಿಜಾಮ್ಗೆ ಉದ್ಯಮಿ ಮಾಹಿತಿ ಕೊಟ್ಟಿದ್ದು. ಆದ್ರೆ ಜಿತೇಶ್ ಜೊತೆ ಸೇರ್ಕೊಂಡು ಉದ್ಯಮಿಯ ಬ್ಲಾಕ್ ಮೇಲ್ಗೆ ಇಳಿದಂತ ಕೈ ಮುಖಂಡ ನಿಜಾಮ್ ಎಂಟ್ರಿ ಆಗಿ ಉದ್ಯಮಿಯಿಂದ ಮತ್ತೆ ಕೋಟಿ ಕೋಟಿ ಲೂಟಿ. ನೋಡಿ, ಯಾರೊಬ್ರು ಸಹಾಯ ಮಾಡ್ತಾರೆ ಅಂತ ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ಕೂಡ ಇವ್ರ ಜೊತೆಗೆ ಸೇರ್ಕೊಂಡು ಬ್ಲಾಕ್ ಮೇಲ್ ಮಾಡಿದಂತ ಕತೆ ಇದು. ಅಂದ್ರೆ ಕಾಂಗ್ರೆಸ್ ಮುಖಂಡ ಕೂಡ ಇವ್ರ ಜೊತೆಗೆ ಸೇರ್ಕೊಂಡು ಯುವ ಉದ್ಯಮಿಗೆ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಿ ಕೋಟಿ ಕೋಟಿ ದೋಚಿರುವಂತ ಹನಿ ಟ್ರ್ಯಾಪ್ ಕಹಾನಿ. ಮೊದಲು ಹನಿ ಟ್ರ್ಯಾಪ್ ಮಾಡಿದಂತವನೇನಿದ್ದಾನೆ ಆತನಿಂದ ಹೆಂಗಾದ್ರೂ ತಾನು ತಪ್ಪಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಈ ಉದ್ಯಮಿ ಕೈ ಮುಖಂಡನಿಗೆ ಹೇಳ್ತಾರೆ ಈ ರೀತಿ ಆಗ್ತಾ ಇದೆ, ಏನ್ ಮಾಡೋದು ಅಂತ. ಆತನು ಕೂಡ ಇವನ್ ಜೊತೆಗೆ ಸೇರ್ಕೊಂಡ್ ಬಿಟ್ಟಿದ್ದಾನೆ. ಉದ್ಯಮಿ ಬ್ಲಾಕ್ ಮೇಲ್ಗೆ ರೋಚಕ ಆತ್ಮಹತ್ಯೆಯ ಕತೆ ಕಟ್ಟಿದಂತ ನಿಜಾಮ್ 2024ರ ಮೇ ತಿಂಗಳಲ್ಲಿ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಡೆತ್ ನೋಟ್ ನಲ್ಲಿ ಉದ್ಯಮಿ ಹೆಸರು ಬರೆದಿದ್ದಾನೆ ಅಂತ ಸುಳ್ಳು ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಜಿತೇಶ್ ನೇಣಿಗೆ ಶರಣಾದ ರೀತಿ ಫೋಟೋ ಹಾಕಿ ಉದ್ಯಮಿಗೆ ಬ್ಲಾಕ್ ಮೇಲ್ ಮಾಡಿದ್ದ. ಜೀವಂತ ಇದ್ದವನನ್ನ ಆತ್ಮಹತ್ಯೆ ಕತೆ ಸೃಷ್ಟಿಸಿ ಕೇಸ್ ಹಾಕಿಸಿ ಜೈಲಿಗೆ ತಳ್ಳುವಂತ ಬೆದರಿಕೆಯನ್ನು ಕೂಡ ಹಾಕಲಾಗಿತ್ತು. ಜೈಲಿಗೆ ಹೋಗೋದನ್ನ ತಪ್ಪಿಸೋದಕ್ಕೆ ಕೋಟಿ ಕೋಟಿ ಹಣದ ಬೇಡಿಕೆ. ಹನಿ ಟ್ರ್ಯಾಪ್ ನಿಂದ ಶುರುವಾಗಿರೋದು, ತದನಂತರ ಸೂಸೈಡ್ ಫೋಟೋ ಕತೆ ಕಟ್ಟಿರೋದು. ನೋಡಿ, ಎಳೆಯಾಗಿ ನೀವು ಇಲ್ಲಿ ಗಮನಿಸಬಹುದು. 2024ರಿಂದ 26ರವರೆಗೆ ಕೋಟ್ಯಂತರ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ದಂತ ನಿಜಾಮ್. ಆದ್ರೆ ಇತ್ತೀಚೆಗೆ ಉದ್ಯಮಿಗೆ ಮಂಗಳೂರಿನಲ್ಲಿ ಜಿತೇಶ್ ಕಾಡಿಸ್ಕೊಂಡಿದ್ದ. ಅವತ್ ನೋಡಿದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಫೋಟೋಸ್ ಕಳಿಸಿದ್ರು. ಈಗ ನೋಡಿದ್ರೆ ಇಲ್ಲಿ ಪ್ರತ್ಯಕ್ಷ ಆಗಿದಾನ್ಲ ಅಂತ ಆಗ ಆತನಿಗೆ ಗೊತ್ತಾಗಿದೆ. ಉದ್ಯಮಿಗೆ ಶಾಕ್ ಆಗ್ಬಿಟ್ಟಿದೆ. ಕೂಡಲೇ ಮಂಗಳೂರಿನ ಉರ್ವಾ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದ ಉದ್ಯಮಿ ದೂರಿನ ಆಧಾರದಲ್ಲಿ ಜಿತೇಶ್ ಹಾಗೂ ನಿಜಾಮ್ ಅರೆಸ್ಟ್ ಆಗಿದ್ದಾರೆ.
ಈ ರೀತಿ ಹನಿ ಟ್ರ್ಯಾಪ್ನಲ್ಲಿ ನೀವು ಕೂಡ ಸಿಲುಕಾಕೊಳ್ಬೋದು. ನಿಮ್ಮ ಹತ್ರ ದುಡ್ಡಿದೆ ಅಂತ ಅಂದರೆ, ಆಸ್ತಿ ಇದೆ ಅಂತ ಅಂದರೆ ಹೆಂಗೆ ಬೇಕಿದ್ರೂ ನಿಮ್ಮನ್ನ ಸಿಲುಕಾಕಿಸ್ತಾರೆ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಈ ರೀತಿಯ ಕೇಸಸ್ಗಳು ಇತ್ತೀಚೆಗೆ ಹೆಚ್ಚಾಗ್ತಾನೆ ಇವೆ. ಯಾವುದೋ ಒಂದು ತಮ್ಮ ಖಾಸಗಿ ಫೋಟೋ ವಿಡಿಯೋವನ್ನ ಇಟ್ಕೊಂಡು ಬೆದರಿಕೆ ಹಾಕೋದು, ಹಣವನ್ನ ಲೂಟಿ ಮಾಡೋದು. ಬಟ್ ಇಲ್ಲಿ ಕಾಂಗ್ರೆಸ್ ಮುಖಂಡ ಕೂಡ ಈ ಒಂದು ಕೇಸ್ನಲ್ಲಿ ಇರೋದೇನಿದೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಜೊತೆಗೆ ಇದೆಲ್ಲವೂ ಕೂಡ ಎಷ್ಟು ದಿನಗಳಿಂದ ಆಗ್ತಾ ಇತ್ತು? ಕಂಪ್ಲೇಂಟ್ನಲ್ಲಿ ಏನು ಉಲ್ಲೇಖ ಆಗಿದೆ, ಏನು ಕ್ರಮ ಆಗಿದೆ ಸದ್ಯಕ್ಕೆ? ಸೌಖ್ಯ ಏನು ಮಂಗಳೂರಿನ ಉರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಹನಿ ಟ್ರ್ಯಾಪ್ ಪ್ರಕರಣ. ಆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಾಕಷ್ಟು ರೋಚಕ ವಿಚಾರಗಳು ಆ ದೂರಿನಲ್ಲಿ ಉಲ್ಲೇಖ ಆಗಿತ್ತು. ಆ ದೂರಿನ ಆಧಾರದ ಮೇಲೆ ಉರ್ವ ಪೊಲೀಸರು ಈಗ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಒಬ್ಬ ನಿಜಾಮು ಜೊತೆಗೆ ಮತ್ತೊಬ್ಬ ಜಿತೇಶ್ ಅಂತ. ಇವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ರು. ಮಂಗಳೂರಿನ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯದರ್ಶಿಗಳಾಗಿ ಸಹ ಕೆಲಸವನ್ನು ಸಹ ಮಾಡ್ತಾಯಿದ್ರು. ಇಲ್ಲಿ ಜಿತೇಶ್ಗೆ 2022ರಲ್ಲಿ ಒಂದು ವಿಡಿಯೋ ಸಿಗುತ್ತೆ. ಅದು ಅಲ್ಲಿನ ಖ್ಯಾತ ಉದ್ಯಮಿ ಒಬ್ಬ ಮಹಿಳೆಯೊಂದಿಗೆ ಏನು ಖಾಸಗಿ ಕ್ಷಣಗಳನ್ನು ಕಳೆದಿರ್ತಕ್ಕಂಥ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋವನ್ನು ಇಟ್ಕೊಂಡು ಮೊದಲಿಗೆ ಉದ್ಯಮಿಯನ್ನು ಜಿತೇಶ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. 2022ರಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ 35 ಲಕ್ಷ ಹಣವನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾನೆ. ಆದರೆ ಅಲ್ಲಿಗೆ ನಿಲ್ಲದಂಥ ಜಿತೇಶ್ ಮತ್ತು ನಿಜಾಮ್ನ ಆಟ ಮುಂದುವರಿಯುತ್ತೆ. ಇಲ್ಲಿ ಜಿತೇಶ್ನ ಒಂದು ಬ್ಲ್ಯಾಕ್ ಮೇಲನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಏನು ನಿಜಾಮ್ ಅವರ ಸಹಾಯಕ್ಕೆ ಮುಂದಾಗ್ತಾರೆ. ಆದರೆ ಸಹಾಯ ಮಾಡಿ ಈ ಒಂದು ಬ್ಲ್ಯಾಕ್ ಮೇಲ್ ಪ್ರಕರಣಕ್ಕೆ ಇತ್ಯರ್ಥ ಆಡಬೇಕಾದಂಥ ನಿಜಾಮ್ ಏನಿದ್ದಾನೆ ಆತನು ಸಹ ಜಿತೇಶನನ್ನು ಬಂಡವಾಳ ಮಾಡಿಕೊಂಡು ಈ ಉದ್ಯಮಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಮುಖಾಂತರ, ಎದುರಿಸೋ ಮುಖಾಂತರ ಬರೋಬ್ಬರಿ 4 ವರ್ಷ ಅಂದರೆ 22ರಿಂದ 26ರವರೆಗೆ 4 ವರ್ಷದಲ್ಲಿ 2,77,00,000 ರೂಪಾಯಿ ಹಣವನ್ನು ಬ್ಲ್ಯಾಕ್ ಮೇಲ್ ಮಾಡಿ ವಸೂಲಿ ಮಾಡಿರ್ತಕ್ಕಂಥ ಒಂದು ಪ್ರಸಂಗ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಉದ್ಯಮಿ ಒಬ್ಬ ಬೇರೆ ಮಹಿಳೆ ಅಥವಾ ಯುವತಿಯೊಂದಿಗೆ ಇರ್ತಕ್ಕಂಥ ಖಾಸಗಿ ಕ್ಷಣದ ವಿಡಿಯೋವನ್ನು ಅವರ ಪತ್ನಿಗೆ ತೋರಿಸ್ತೇವೆ ಅನ್ನೋ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಮೊದಲಿಗೆ 35 ಲಕ್ಷ ಹಣವನ್ನು ತೆಗೆದುಕೊಳ್ತಾರೆ. ನಂತರ ಇಲ್ಲಿ ಜಿತೇಶ್ಗೆ ಸಂಬಂಧಪಟ್ಟಂತೆ ಏನು ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಆತ್ಮಹತ್ಯೆ ಪತ್ರದಲ್ಲಿ ಡೆತ್ ನೋಟಲ್ಲಿ ನಿಮ್ಮ ಹೆಸರು ಉಲ್ಲೇಖ ಮಾಡಲಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಉದ್ಯಮಿ ಬಳಿ ಹೇಳ್ತಕ್ಕಂಥ ನಿಜಾಮು ಆತನಿಗೆ ಎದುರಿಸಿ ಹಂತವಾಗಿ 2 ಕೋಟಿ ರೂಪಾಯಿ ಹಣವನ್ನು ಪಡೆದುಕೊಳ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತಾನೆ. ಇಲ್ಲಿ ನಂತರ ಆತ ಏನು ಆ ಡೆತ್ ನೋಟು ಮತ್ತು ಆತ ಸೂಸೈಡ್ ಮಾಡಿದ್ದಾನೆ ಅಂತಕ್ಕಂಥ ಬಿಂಬಿಸೋದಕ್ಕೆ ಒಂದು ಡೆತ್ ನೋಟನ್ನು ಬರೆದಿರ್ತಾನೆ. ಜೊತೆಗೆ ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಫೋಟೋ, ಜೊತೆಗೆ ಆತನ ದೇಹವನ್ನು ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥ ಒಂದು ಫೋಟೋ, ಇವೆಲ್ಲವನ್ನು ಫೇಕಾಗಿ ಕ್ರಿಯೇಟ್ ಮಾಡಿ ಆ ಉದ್ಯಮಿಗೆ ಕಳಿಸೋ ಮುಖಾಂತರ ಸತ್ಯ ಅನ್ನೋ ರೀತಿಯಾಗಿ ಈ ಒಂದು ಸುಳ್ಳು ಕಥೆಯನ್ನು ಕಟ್ಟಿ ನಂಬಿಸುವಂಥ ಕೆಲಸವನ್ನು ಸಹ ಮಾಡಿರ್ತಾರೆ. ಆದರೆ ಇವರ ಕಳ್ಳಾಟಕ್ಕೆ ಒಂದಲ್ಲ ಒಂದು ದಿನ ತೆರೆ ಬೀಳುತ್ತೆ ಅನ್ನೋದಕ್ಕೆ ಜಿತೇಶ್ ಕೆಲವು ದಿನಗಳ ಹಿಂದೆ ಮಂಗಳೂರಿನಲ್ಲಿ ಈ ಒಂದು ಉದ್ಯಮಿಗೆ ಕಾಣಿಸ್ಕೊಡ್ತಾರೆ. ಆ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಹೋಗಿ ಆ ನಿಜಾಮನನ್ನು ಪ್ರಶ್ನೆ ಮಾಡಿದಾಗ ಆಗಲೂ ಸಹ ಕೆಲವೊಂದು ಕಥೆಗಳನ್ನು ಕಟ್ಟುವಂಥ ಕೆಲಸವನ್ನು ಆತ ಮಾಡ್ತಕ್ಕಂಥದ್ದು. ಇಲ್ಲಿ ಹಾಗೆ ಗೊತ್ತಾಗುತ್ತೆ ಇವರು ಏನು ನಿಜಾಮು ಮತ್ತು ಜಿತೇಶ್ ಇಬ್ಬರೂ ಸೇರಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹನಿ ಟ್ರ್ಯಾಪು ಅಥವಾ ನನ್ನ ಮರ್ಯಾದೆ ತೆಗಿತೇವೆ ಅಂತಕ್ಕಂಥ ಎದುರಿಸಿ ನನ್ನಿಂದ ಕೋಟಿ ಹಣವನ್ನು ವಸೂಲಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಮಂಗಳೂರಿನ ಉರ್ವ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ಕೊಟ್ಟಿರ್ತಾರೆ. ದೂರ ಅನ್ನೋ ಆಧಾರದ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BNSS ಅಡಿಯಲ್ಲಿ ಕೇಸನ್ನು ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡಂಥ ಉರ್ವ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸಿ ಈಗ ಇಬ್ಬರನ್ನು ಸಹ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳು ಏನು ರಾಜ್ಯದ ಕಾಂಗ್ರೆಸ್ ಮುಖಂಡರೇನಿದ್ದಾರೆ, ಸಿದ್ದರಾಮಯ್ಯ ಇರ್ಬೋದು, ಬೇರೆ ಬೇರೆ ಪ್ರಭಾವಿ ಲೀಡರ್ಸ್ ಏನಿದ್ದಾರೆ ಅವರ ಜೊತೆಗೆ ಫೋಟೋಗಳನ್ನು ಸಹ ತೆಗೆದುಕೊಳ್ತಾ ಇದ್ರು. ಆದರೆ ಅಕ್ರಮವಾಗಿ ವಾಮ ಮಾರ್ಗದಲ್ಲಿ ಹಣ ಗಳಿಸೋದಕ್ಕೆ ಈ ರೀತಿಯಾಗಿ ಒಬ್ಬ ಉದ್ಯಮಿಯನ್ನು ಬ್ಲ್ಯಾಕ್ ಮೇಲ್ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ರು ಅಂತಕ್ಕಂಥದ್ದು ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ಸದ್ಯ ಇಲ್ಲಿ ಉದ್ಯಮಿ ಒಬ್ಬರನ್ನ ಬ್ಲ್ಯಾಕ್ ಮೇಲ್ ಮಾಡಿ 2,70,00,000 ಹಣವನ್ನು ಪಡೆದುಕೊಂಡಿದ್ದಾರೆ. ಇದೇ ರೀತಿಯಾಗಿ ಬೇರೆ ಯಾರಿಗಾದರೂ ಇವರು ಹನಿ ಟ್ರ್ಯಾಪ್ ಅನ್ನ ಮಾಡಿದಾರಾ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನ ಮಾಡಿದಾರಾ? ಈ ಬಗ್ಗೆ ಉರ್ವ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.